ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್. ನೋಡಿ ಮಕ್ಕಳಿಗೆ ಅಂತ ಏನೇನೆಲ್ಲ ಬಂದಿದೆ. ಸೊ ಪಿಯಾನೋ ಫಿಟ್ನೆಸ್ ರ್ಯಾಕ್ ಅಂತೆ, ತುಂಬಾ ಚೆನ್ನಾಗಿದೆ. 2 ಮಂತ್ಸ್ ಇದ್ದಾಗ ನನ್ನ ಮಗಳಿಗೆ ಅಂತ ಹೇಳಿ ತೊಗೊಂಡಿದ್ದು. ಇದು ಹೇಗೆ ಇನ್ಸ್ಟಾಲ್ ಮಾಡೋದಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ನಿಮ್ಗೇನಾದರೂ ಇದ್ರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದೇನಿಲ್ಲ, 600 ಬಿಲೋನೇ ಇರುತ್ತೆ, ಅಂದರೆ 600 ರೂಪಾಯಿ 500 ರೂಪಾಯಿ ಒಳಗಡೆ ಸಿಗುತ್ತೆ. ಚೆನ್ನಾಗಿದೆ ಮಾತ್ರ, ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಕೂಡ ಇದರಲ್ಲಿ ಆರಾಮಾಗಿ ಕಂಫರ್ಟಬಲಾಗಿ ಕೈ ಕಾಲೆಲ್ಲ ಆಡಿಸ್ಕೊಂಡು, ಇದು ಸೌಂಡೆಲ್ಲ ಕೇಳಿಸ್ಕೊಂಡು, ಆ ಟಾಯ್ಸ್ನೆಲ್ಲ ಇಟ್ಕೊಂಡು ಅಲ್ಲಾಡಿಸ್ಕೊಂಡು ಚೆನ್ನಾಗಿ ಆಟ ಆಡ್ತಾಳೆ. 2-3 ಮಂತ್ಸ್ ಆದಮೇಲೆ ಯಾವಾಗಲೂ ಎತ್ಕೊಬಾರ್ದು ಅಂತ ಹೇಳಿ ನೆಲದ ಮೇಲೆ ಹಾಕೋದು ಒಳ್ಳೆಯದು. ಯಾಕೊತ್ತಾ, ಸೊ ಮಕ್ಕಳನ್ನ ಕೈ ಪಾಠ ಮಾಡದೇ ಇದ್ದರೆ ಅದು ತುಂಬಾ ಒಳ್ಳೆಯದು. ಈ ಥರ ಒಂದು ಪಿಯಾನೋ ಫಿಟ್ನೆಸ್ ರ್ಯಾಕ್ ತರಿಸ್ಬಿಟ್ಟು ಇಲ್ಲಿ ಹಾಕಿದ್ರೆ ಸೊ ಎಷ್ಟು ಚೆನ್ನಾಗಿರುತ್ತೆ. ಬಟ್ ಮಕ್ಳು ಹೆಂಗೆ ಅಂದರೆ ತುಂಬ ಆ್ಯಕ್ಟಿವ್ ಆಗಿ ಕೂಡ ಇರ್ತಾರೆ, ಯಾಕಂದರೆ ಕೈ ಕಾಲು ಆಡಿಸ್ತಿರ್ತಾರಲ್ವ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಮತ್ತು ಇದು ಹೇಗಿದೆ ಅಂದರೆ ಕಲರ್ಫುಲ್ಲಾಗಿರೋದು ಒಂದು ರೈನ್ಬೋ ಕೊಟ್ಟಿದ್ದಾರೆ. ಆ ರೈನ್ಬೋಗೆ ಚೆನ್ನಾಗಿರೋವಂಥದ್ದು ಕೈಗೆ ಸಿಗುವಂಥದ್ದು ಪುಟ್ಟ ಪುಟ್ಟ ಟಾಯ್ಸ್ ಕೊಟ್ಟಿದ್ದಾರೆ. ಅದನ್ನು ಅಲ್ಲಿ ನೇತಾಕೋದು ಮಾತ್ರ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅದು ಹಿಡ್ಕೊಂಡು ಹಿಡಿತಿರ್ತಾರೆ, ಆಟ ಆಡ್ತಿರ್ತಾರೆ, ಅದನ್ನು ಬಾಯಿಗೆ ಹಾಕ್ಕೊಳ್ಳಿಕ್ಕೆಲ್ಲ ಟ್ರೈ ಮಾಡ್ತಿರ್ತಾರೆ. ಸೊ ಇದೊಂದು ಪಿಯಾನೋ ಥರ ಅದನ್ನು ಪ್ರೆಸ್ ಮಾಡಿದ್ರೆ ಕಾಲಲ್ಲಿಂದ ಒದ್ದಾಗ ಸೊ ಅದು ಮ್ಯೂಸಿಕ್ಸ್ ಬರುತ್ತೆ. ಸೊ ಅದಕ್ಕೆ ಶೆಲ್ಲೆಲ್ಲ ಕೊಟ್ಟಿರೋದಿಲ್ಲ, ಸೊ ನಾವೇ ಹಾಕ್ಕೋಬೇಕು. ಸ್ಕ್ರೂ ಓಪನ್ ಮಾಡಿ, ಅಲ್ಲಿ ಹಿಂದೆ ಸ್ಕ್ರೂ ಇರುತ್ತೆ, ಓಪನ್ ಮಾಡಿ ಹಾಕ್ಕೊಬೇಕು. ಇದು ಕೂಡ ಚೆನ್ನಾಗಿದೆ. ಅವಳು ಕಾಲಲ್ಲಿ ಒದಿತಾ ಇದ್ದ ಫೋರ್ಸಾಗಿ ಮಕ್ಕಳೆಲ್ಲ ಹಂಗೆ ಅಲ್ವಾ, ಒದಿರ್ತಾ ಇರ್ತಾರಲ್ವ, ಆವಾಗ ಫೋರ್ಸ್ಫುಲ್ಲಾಗಿ ಒದಿಯೋದ್ರಿಂದ ಸೌಂಡ್ ಕೇಳಿಸ್ತಾ ಇರುತ್ತೆ, ಮ್ಯೂಸಿಕ್ ಸೌಂಡ್ ಕೂಡ ಕೇಳಿಸ್ತಾ ಇರುತ್ತೆ. ಹಾಗೆಯೇ ಹೆಂಗೆ ಅಂದರೆ ಮಕ್ಕಳು ಸಿಕ್ಕಾಪಟ್ಟೆ ಕೈ ಕಾಲು ಆಡಿಸ್ತಿರ್ತಾರಲ್ವ, ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಮಗಳು ಕೂಡ ಆ ಕಡೆ ನಾನು ಮಾಡ್ತಾ ಇರೋದನ್ನೆಲ್ಲ ನೋಡ್ತಿದ್ದಾಳೆ. ಸೊ ನಮಗೆಲ್ಲ ಅವಾಗೆಲ್ಲ ಈ ಥರ ಟಾಯ್ಸಲ್ಲಿ ಇರ್ತಿರ್ಲಿಲ್ಲ. ನಾವೇನೋ ಟಾಯ್ಸ್ ಬೇಕಂದಿದ್ರೆ ಯಾವ್ದಾದ್ರು ಜಾತ್ರೆ ಆಗಬೇಕಿತ್ತು, ಅವಾಗ ಹೋಗಿ ಇಸ್ಕೊಡ್ತಾಯಿದ್ರು. ನೋಡಿ ರೆಡಿಯಾಗಿದೆ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಲ್ಲಿ ಆಟ ಆಡ್ತಾಳೆ. ಸೊ ವರ್ತು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ತಗೊಳ್ಳಿ. Thank you for watching.